ಈ ಒಂದು ತರಗತಿಯಲ್ಲಿ ಪ್ರತಿಭಾ ನಂದಕುಮಾರ್ ಅವರು ಬರೆದಿರುವ ನಾನು ಹುಡುಗ ಮತ್ತು ಕಾಲ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯಭಾಗಕ್ಕೆ ಹೋಗೋಕೆ ಮೊದಲು ಕವಯತ್ರಿ ಪರಿಚಯವನ್ನ ನೋಡೋಣ. ಕನ್ನಡದ ಪ್ರಮುಖ ಲೇಖಕಿ, ಕವಯತ್ರಿ, ಪತ್ರಕರ್ತೆ, ಭಾಷಾಂತರಕಾರರಾದ ಪ್ರತಿಭಾ ನಂದಕುಮಾರ್ ಅವರು ಡಿಸೆಂಬರ್ 25, 1955ರಲ್ಲಿ ಜನಿಸಿದರು. ಇವರ ತಂದೆ ವಿ ರಾಮಚಂದ್ರ ರಾವ್, ಇವರ ತಾಯಿ ಯಮುನಾಬಾಯಿ. ಇವರ ಸ್ಥಳ ಬೆಂಗಳೂರು. ಇವರ ಕೃತಿಗಳು ನಾವು ಹುಡುಗಿಯರೇ ಹೀಗೆ, ಈ ತನಕ, ರಸ್ತೆಯಂಚಿನ ಗಾಡಿ, ಕವಡೆಯಾಟ ಮುಂತಾದವು. ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮುದ್ದಣ್ಣ ಕಾವ್ಯ ಪ್ರಶಸ್ತಿ, ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿ, ಪೂತಿನ ಕಾವ್ಯ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಪದ್ಯದ ಆಶಯ: ಒಂದು ಹುಡುಗಿ ಒಬ್ಬನೇ ಹುಡುಗನನ್ನು 3 ಭಿನ್ನ ವಯೋಮಾನಗಳಲ್ಲಿ ನೋಡಿದಾಗ ಕಂಡುಬರುವ ಆಂತರಿಕ ಬೆಳವಣಿಗೆಯ ಸೂಕ್ಷ್ಮಗಳು ಬಹು ಅಡಕವಾಗಿ ವ್ಯಕ್ತವಾಗಿವೆ. ಮೊದಲ ಹಂತದಲ್ಲಿ ಮುಗ್ಧತೆ, 2ನೆಯ ಹಂತದಲ್ಲಿ ವಿಶ್ಲೇಷಣೆ, 3ನೆಯ ಹಂತದಲ್ಲಿ ನಿರ್ಧಾರ ಇವು ಕ್ರಮವಾದ ವಿಕಾಸಗತಿಯಲ್ಲಿ ಪ್ರಕಟವಾಗಿರುವುದನ್ನು ಕಾಣಬಹುದಾಗಿದೆ. ಪದ್ಯವನ್ನು ಒಂದು ಬಾರಿ ಓದುತ್ತೇನೆ, ತದನಂತರ ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಪದ್ಯ ನಾನು ಹುಡುಗ ಮತ್ತು ಕಾಲ. ಕವಯತ್ರಿ ಪ್ರತಿಭಾ ನಂದಕುಮಾರ್. 16ರ ಹರೆಯದ ನನಗೆ ಕನಸಿನ ರಾಜಕುಮಾರನಂತೆ ಕಾಣಿಸಿದ ಈ ಹುಡುಗ ಅಪರಂಜಿ ಗುಣದ ಮೇರೆ ಮೀರಿದ ಬುದ್ಧಿವಂತ. ದೇಶ ಕಾಣದ ಅವನ ಮೀಸೆಯಡಿಯಲ್ಲಿ ಲೋಕದ ಎಲ್ಲ ಸಮಸ್ಯೆಗಳಿಗೂ ಉತ್ತರ. ಅವನ ನಡೆ ನುಡಿ ನೋಟಕ್ಕೆ ಸರಿಮಿಗಿಲಿಲ್ಲ. ಅವನಿಲ್ಲದ ಜೀವನದಲ್ಲಿ ಬೆಳಕಿಲ್ಲ. ಅವನ ಕರ್ಚೀಫ್ ತುದಿಗೆ ಕಸೂತಿ ಹಾಕುವುದು ನನ್ನ ಜೀವನದ ಪರಮ ಧ್ಯೇಯ. 18ರ ತುಂಟತನದಲ್ಲಿ ಈ ಹುಡುಗ ಇನ್ನೂ ಸ್ವಲ್ಪ ಎತ್ತರವಿರಬೇಕಿತ್ತು. ನನಗೆ ಅತ್ಯಂತ ಆಪ್ತ. ಆದರೆ ಕಳೆದ ಸಲ ಊರಿಗೆ ಹೋಗುವಾಗ ಹೇಳಲಾಗಲಿಲ್ಲ. ಮೊನ್ನೆ ನನ್ನ ಪಾರ್ಟಿಗೆ ಬರಲಿಲ್ಲ. ತುಂಬಾ ಕೆಲಸವಿತ್ತೇನೋ ಪಾಪ. 1-2 ಮೋಸ, ಸುಳ್ಳು, ಅಸಹನೆ. ಈ ಪ್ರಪಂಚದಲ್ಲಿ ಯಾರು ತಾನೇ ಸರಿ ಹೇಳಿ? 20ರ ನಂತರ ಕಣ್ಣರಳಿಸಿ ಲೋಕ ನೋಡತೊಡಗಿದಾಗ ಈ ಹುಡುಗ ಯಾಕೆ ಇಷ್ಟು ಪೆದ್ದು ಪೆದ್ದಾಗಿದ್ದಾನೆ? ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಸ್ತ್ರೀವಾದಿ ಚಿಂತಕರಾದ ಪ್ರತಿಭಾ ನಂದಕುಮಾರ್ ಅವರು ಬರೆದಿರುವ ನಾನು ಹುಡುಗ ಮತ್ತು ಕಾಲ ಪದ್ಯದಲ್ಲಿ ಒಂದು ಹುಡುಗಿ ತನ್ನ ಹುಡುಗನ ಮೇಲೆ ಹೊಂದಿರಬಹುದಾದ ಭಾವನೆಗಳನ್ನು 3 ಹಂತಗಳಲ್ಲಿ ವಿಶ್ಲೇಷಿಸಿದ್ದಾರೆ. ಮೊದಲ ಹಂತದಲ್ಲಿ ಹುಡುಗಿ 16ರ ಹರೆಯಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಆಕೆಗೆ ತನ್ನ ಹುಡುಗ ಕನಸಿನ ರಾಜಕುಮಾರನಂತೆ ಕಾಣುತ್ತಾನೆ. ಅಲ್ಲದೆ ಆ ಹುಡುಗ ಅಪರಂಜಿ ಗುಣ ಉಳ್ಳವನ ಹಾಗೆ ಮತ್ತು ಬುದ್ಧಿವಂತನ ಹಾಗೆಯೂ ಕೂಡ ಕಾಣುತ್ತಾನೆ. ಅಷ್ಟೇ ಅಲ್ಲ, ದೇಶ ಕಾಣದ ಅವನಿಗೆ ಬಂದ ಚಿಗುರು ಮೀಸೆಯಡಿಯ ನಗುವಿನಲ್ಲಿ ಲೋಕದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ. ಅವನ ನಡೆ ನುಡಿ ನೋಟಕ್ಕೆ ಸರಿಸಾಟಿಯೇ ಇಲ್ಲ. ಅವನಿಲ್ಲದ ಜೀವನದಲ್ಲಿ ಆಕೆಗೆ ಬೆಳಕಿಲ್ಲ. ಅವನ ಕರ್ಚೀಫ್ ತುದಿಗೆ ಕಸೂತಿ ಹಾಕುವುದು ಅಂದರೆ ಚಿತ್ತಾರ ಬಿಡಿಸುವುದು ಆ ಹುಡುಗಿಯ ಜೀವನದ ಪರಮ ಧ್ಯೇಯವಾಗಿದೆ. 2ನೆಯ ಹಂತದಲ್ಲಿ ಅದೇ ಹುಡುಗನನ್ನು ಹುಡುಗಿ ತನ್ನ 18ರ ಹೊಸ್ತಿಲಲ್ಲಿ ಕಂಡಾಗ ಈ ಹುಡುಗ ಇನ್ನೂ ಸ್ವಲ್ಪ ಎತ್ತರವಿರಬೇಕಿತ್ತು.
ನನಗೆ ಅತ್ಯಂತ ಆಪ್ತ. ಆದರೆ ಆತ ಕಳೆದ ಸಲ ಊರಿಗೆ ಹೋದಾಗ ನನಗೆ ಹೇಳಲಿಲ್ಲ. ಮೊನ್ನೆ ನನ್ನ ಪಾರ್ಟಿಗೂ ಬರಲಿಲ್ಲ. ತುಂಬಾ ಕೆಲಸವಿತ್ತೇನೋ ಪಾಪ. ಒಂದೆರಡು ಮೋಸ, ಸುಳ್ಳು, ಅಸಹನೆ. ಈ ಪ್ರಪಂಚದಲ್ಲಿ ಯಾರು ತಾನೇ ಸರಿ ಹೇಳಿ ಎಂದುಕೊಳ್ಳುತ್ತಾ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುವಳು. ಇನ್ನು 3ನೇ ಹಂತದಲ್ಲಿ ಅದೇ ಹುಡುಗನನ್ನು ಆ ಹುಡುಗಿ ತನ್ನ 20ರ ಹರೆಯದಲ್ಲಿ ಕಣ್ಣರಳಿಸಿ ಲೋಕಜ್ಞಾನ ತಿಳಿದು ನೋಡಿದಾಗ ಈ ಹುಡುಗ ಯಾಕೆ ಎಷ್ಟು ಪೆದ್ದು ಪೆದ್ದಾಗಿದ್ದಾನೆ ಎಂದು ಆಕೆಗೆ ಅನಿಸುತ್ತದೆ. ಒಟ್ಟಾರೆಯಾಗಿ ಒಂದು ಹುಡುಗಿ ಒಬ್ಬನೇ ಹುಡುಗನನ್ನು 3 ಭಿನ್ನ ವಯೋಮಾನಗಳಲ್ಲಿ ನೋಡಿದಾಗ ಕಂಡುಬರುವ ಆಂತರಿಕ ಬೆಳವಣಿಗೆಯ ಸೂಕ್ಷ್ಮಗಳು ಬಹು ಅಡಕವಾಗಿ ವ್ಯಕ್ತವಾಗಿವೆ. ಹುಡುಗಿಗೆ ಮೊದಲ ಹಂತದಲ್ಲಿ ಮುಗ್ಧತೆ, 2ನೆಯ ಹಂತದಲ್ಲಿ ವಿಶ್ಲೇಷಣೆ, 3ನೆಯ ಹಂತದಲ್ಲಿ ನಿರ್ಧಾರ, ಇವು ಕ್ರಮವಾದ ವಿಕಾಸಗತಿಯಲ್ಲಿ ಪ್ರಕಟವಾಗಿರುವುದನ್ನು ಈ ಪದ್ಯದಲ್ಲಿ ಕಾಣಬಹುದಾಗಿದೆ.